ನಾವು ಐ ವಾಂಟ್ ಟು ಟ್ಯಾಪ್ ಇನ್ ಟು ದ್ಯಾಟ್ ಬ್ರದರ್ ಹ್ಞೂ ರಾಘು. ನಾನು ಐ ಥಿಂಕ್ ಮೊದಲಿಂದಲೂ ನೀವು ರಾಘು ರಾಘು ಅಂತ ಕರಿತಾ ಇದ್ದೀನಿ. ಇವಾಗ ನನಗೆ ಬಂತದು. ನಾನು ಬಂದಾಗಿಂದ ವಿಜಿ ವಿಜಿ ಅಂತ ಇದ್ದೀನಿ. ನನಗೂ ಏನೋ ಮಿಸ್ ಹೊಡಿತಾ ಇದ್ದೀನಿ, ನಾನು ಹಿಂಗೆ ಮಾತಾಡ್ತಾ ಇದ್ದೀನಲ್ಲ. ಕರಿತಾ ಇದ್ದೀನಿ. ಎಕ್ಸಾಕ್ಟ್ಲಿ. ನೋಡಿ, ನಮಗೂ ಕೆಲವುದು ಆ ಲೇಯರ್ಡ್ ಆಗಿರುತ್ತಲ್ಲ, ಆಚೆಗೆ ಬಂದು. ಸೊ ಐ ವಾಂಟ್ ಟು ನೋ ಅಬೌಟ್ ಯುವರ್ ಚೈಲ್ಡ್ಹುಡ್ ಡೇಸ್ ವಿತ್ ಅಸೋಸಿಯೇಷನ್ ಮುರಳಿ ಅವ್ರ ಜೊತೆ ಆಗಿರಲಿ. ಇನ್ಫ್ಯಾಕ್ಟ್ ನಮ್ಮ ಟೀಮಲ್ಲಿರೋ ರಿಸರ್ಚ್ ಮಾಡ್ತಾ ಇರೋ ಹುಡುಗರು ಹೇಳಿದಾಗ ಗೊತ್ತಾಗಿದೆ ನಿಮ್ಮ ಸಿಸ್ಟರ್ ವೀಣಾ ಅಂತ. ಸೊ ದ ಬ್ರದರ್ಲಿ ರಾಘು. We are very closely knit. We are very, very closely knit. ಬಹಳ ಹತ್ರ. ಅಗೇನ್ ನಮ್ಮ ಅಪ್ಪಾಜಿ ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನಮ್ಮನ್ನ ಆ ರೀತಿ ಬೆಳೆಸಿದ್ದು. ಅಂದರೆ ಬರೀ ನಾವು 3 ಜನ ಬೆಳೀಲಿಲ್ಲ, ನಮ್ಮ ಸುತ್ತಮುತ್ತ ನಮ್ಮ ಕಸಿನ್ಸು ಎಲ್ಲರೂ ಯಾವಾಗಲೂ ಮನೆ ತುಂಬಿಕೊಂಡಂಗೆ ಇರೋದು. ಸೊ ನಮಗೆ ತುಂಬ ಅಕ್ಕ ಅಥವಾ ತುಂಬ ತಮ್ಮ ಆ ಥರ ಇಲ್ಲ. ನಾವು ಭಾಳ ತುಂಬ ಸಲಿಗೆಯಿಂದ ಬೆಳೆದ್ವಿ. ಇವಾಗ ಅಕಸ್ಮಾತ್ ನಮ್ಮನ್ನ ಕೇಳಿದ್ರೆ ನೀವು ಯಾವಾಗ ಜಗಳ ಆಡಿದ್ರಿ ಅಂದರೆ ನಮ್ಮ ಯಾವಾಗ ಜಗಳ ಆಡಿದ್ವಿ ನಾವು ಅಂತ ಅನಿಸುತ್ತೆ. ಸಣ್ಣ ಪುಟ್ಟ ಜಗಳ ಇತ್ತೇನೋ ಆ ಟೈಮಲ್ಲಿ, ಆದರೆ ಒಬ್ರಿಗೊಬ್ಬರು ಅಷ್ಟು ಕ್ಲೋಸ್ ಆಗಿದ್ದೀವಿ. ಆ್ಯಂಡ್ ಒಂಥರ ಹೇಳಬೇಕು ಅಂತ ಹೇಳಿದ್ರೆ, ಈ ಮುರಳಿ ಚಿಕ್ಕವನಲ್ವ, ಆದರೆ ಎಲ್ರಿಗಿಂತ ದೊಡ್ಡವನು ಅವನೇ ಅನ್ನೋ ಥರ ಅಷ್ಟು ಪ್ರೊಟೆಕ್ಟಿವ್ ಆಗಿರ್ತಾನೆ. ನನ್ನ ಸುತ್ತ ಅವನೊಂಥರ ಕೋಟೆ ಇದ್ದಂಗೆ ಅವನು. ಹಾಗಾಗಿ ಅವನು ಆ ಥರನೇ ನನಗೆ. ಹಿ ಈಸ್ ದಿ ಎಲ್ಡರ್ ಬ್ರದರ್ ವೆನ್ ಇಟ್ ಕಮ್ಸ್ ಟು ಪ್ರೊಟೆಕ್ಷನ್, ದೋ ಯು ಆರ್ ದಿ. ಹೌದು, ನೀವೇ ಎಲ್ಡರ್ ಬ್ರದರ್ ಅಂತ. ಬಟ್ ಇಟ್ ಇಸ್ ಸೋ ಏನಂತಾರೆ, ಇಟ್ಸ್ ಸೋ ಡೀಪ್. ಅಂದರೆ ಅವನು ಅಷ್ಟು ಆ ಥರ ಅಂತಾನಲ್ವ, ಬಟ್ ಡೀಪ್ ಇನ್ ಸೈಡ್ ಹಿ ಕನ್ಸಿಡರ್ಸ್ ಮೀ ವೆರಿ 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 ಏನು ಹೇಳ್ತಾರೆ, ತುಂಬ ರೆಸ್ಪೆಕ್ಟ್ ಮಾಡ್ತಾನೆ. ಅದು ಎದುರುಗಡೆ ಹೇಳ್ಕೊಳ್ಳಲ್ಲ, ಅದು ಕೆಲವು ಕಡೆ ಕೆಲವು ಮಾತುಗಳಿಂದ ನನಗೆ ಗೊತ್ತಾಗುತ್ತೆ. ಟಚ್ ವುಡ್, ನಾನು ಅದೃಷ್ಟ ಅಷ್ಟೇ ಆ ಥರ ಇರೋದು. ನಾವು ಸ್ನೇಹಿತರ ಥರ ಇರ್ತೀವಿ. ಆಮೇಲೆ ಇತ್ತೀಚೆಗಂತೂ ಪಾಪ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಪಾಪ ಅವ್ರಿಗೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ, ಏನು ತಾನೇ ಹೇಳ್ತಾರೆ ಅನ್ನೋ ಥರ ಆಗುತ್ತೆ. ಆದರೂ ಎದುರುಗಡೆ ಸಿಕ್ಕಿದಾಗ ಮಾತಾಡಿದಾಗ ಒಂದು ಸಣ್ಣ ಒಂದು ಹೆಗಲ ಮೇಲೆ ಕೈ ಇಟ್ಟಾಗಲೇ ಗೊತ್ತಾಗುತ್ತೆ ಎಷ್ಟು ಭಾರವಾಗಿರುತ್ತೆ ಮನಸ್ಸು ಅಂತ. ಸೊ ಇದನ್ನೆಲ್ಲ ನೋಡಿ ಹುಟ್ಟಿದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ನಾವು 3 ಜನ ನಾವು ಸಿಗದೇ ಇರ್ಬೋದು. ಒಂದೊಂದ್ಸಲ 3 ತಿಂಗಳು 4 ತಿಂಗಳು ಸಿಗೋದಿಲ್ಲ ಮುರಳಿಗೆ. ನಾನು ಮಾರನೇ ದಿನ ಸಿಕ್ಕಿದಾಗ ವಿ ಟೇಕ್ ಆಫ್ ಫ್ರಮ್ ದ ಸೇಮ್ ಪೇಜ್. ದಟ್ ಇಸ್ ಲೈಫ್. ವಿ ಟೇಕ್ ಆಫ್ ಫ್ರಮ್ ದ ಸೇಮ್ ಪೇಜ್. ಅದು ಹಾಗೇ ಇರುತ್ತೆ. ಆ ತುಂಟತನ ಆಗಲಿ, ಈ ಸಣ್ಣ ಪುಟ್ಟ ವಿಚಾರದಲ್ಲಿ ಖುಷಿ ಪಡೋದಾಗಲಿ, ಇವೆಲ್ಲವೂ ಹಾಗೆ ಇರುತ್ತೆ. ಆಮೇಲೆ ನಾವು ಸಣ್ಣ ವಿಚಾರದಲ್ಲಿ ಖುಷಿ ಪಡೋರು. ಸಣ್ಣ ವಿಚಾರದ್ರೆ ಅಂದ್ರೆ ಯಾರೂ ಊಹೆನೂ ಮಾಡೋಕ್ಕಾಗಲ್ಲ. ಇದಕ್ಕೆ ಯಾಕೆ ಇಷ್ಟು ಎಕ್ಸೈಟ್ ಆಗ್ತೀವಿ ನ್ಯೂಸ್ಗಳ ಅಂತ ಅನಿಸುತ್ತೆ. ಉದಾಹರಣೆಗೆ ಈ ಬೇಕ್ರಿಯಿಂದ ಏನೋ ತಂದು ತಿಂದೆ, ಟೋಸ್ಟ್ ತಿಂದೆ, ಆಮೇಲೆ ಸುಮಾರು ದಿವಸ ಆದಮೇಲೆ ಸಿಕ್ಕಿದಾಗ ಅವನ್ನ ಏನೋ ಒಂದು ಕರಿತಾ ಇರ್ತೀನಿ, ನಾನು ಮತ್ತೆ ಕರಿತೀನಿ ಅದೇ ಥರ. ಸೊ ಆ ವಿಚಾರದ ಒಂದು ದಟ್ ಹೋಲ್ ಅಟ್ಮಾಸ್ಫಿಯರ್ ಅಲ್ಲ, ಇಟ್ ವಿಲ್ ಲೈಟ್ ಅಪ್. ಯೂಶಲಿ ಬ್ರದರ್ಸ್ ಬಾಂಡ್ ಓವರ್ WWE ಅಥವಾ ಏನ್ಯಾವುದೋ ಕಾರ್ಸು, ಬೈಕ್ಸು, ಅಥವಾ ವಾಟ್ ವರ್ ಯು ಗೈಸ್ ಬಾಂಡಿಂಗ್? ವಿ ವರ್ ನಾಟ್, ಅಂದರೆ ವಿಡಿಯೋ ಗೇಮ್ಸ್ ಎಲ್ಲ ಆಡ್ತಿದ್ವಿ, WWF ಎಲ್ಲ ಇತ್ತು, ಆದರೆ ಅದು ಅದ್ರ ಜಾಗದಲ್ಲಿತ್ತು. ವಿ ವರ್ ಇನ್ಫ್ಯಾಕ್ಟ್ ನಾನು ಮುರಳಿ ನಾವೆಲ್ಲ ವಿ ವರ್ ಬಾಂಡಿಂಗ್ ಓವರ್ ದೊನ್ನೆ ಪಲಾವ್. ಹೌದಾ? ಚೆನ್ನಾಗಿ ಚಿಕ್ಕಪೇಟೆಗೆ ಹೋಗಿ ಒಂದು 3-4 ಪ್ಯಾಕೆಟ್ ತೊಗೊಂಬಂದು ಇಬ್ಬರೇ ಆ 3-4 ಪ್ಯಾಕೆಟ್ ತಿಂದು ಅಮ್ಮನ ಕೈಯಲ್ಲಿ ಒಂದು ಬೋಸಿ ಮೊಸರನ್ನ ಕಲಿಸ್ಕೊಂಬಂದು ರೂಮಲ್ಲಿ ತೊಗೊಂಬಂದು ತಿಂದ್ಬಿಟ್ಟು ಮಲಗದ ಅಂದರೆ ಇಬ್ಬರು ಮತ್ತೆ 5:30 ಅದು 5:30-6 ಗಂಟೆಗೆ ಎದ್ದು ನಡಿ ಯಾವ್ದಾರ ಕಾಫಿ ಡೇಗೆ ಹೋಗಿ ಯಾರೋ ಫ್ರೆಂಡ್ಸ್ನ ಮೀಟ್ ಮಾಡು. ಆಮೇಲೆ ಸಿನಿಮಾಗಳು ನೋಡ್ತಾ ಇದ್ವಿ, ಮನೇಲಿ ಕೂತ್ಕೊಂಡು ಸಿನಿಮಾ ನೋಡೋದಾಗಲಿ. ಅವಾಗ ಕ್ಯಾಸೆಟ್ಗಳಲ್ವ, ಆಮೇಲೆ ಬಂದಿದ್ದು CD 20 ರೂಪಾಯಿ ರೆಂಟಲ್ಲು. ಎಲ್ಲ ಅಂದರೆ ಈ ಡೈ ಹಾರ್ಡ್ ಥರ ಸಿನಿಮಾ, ಆಮೇಲೆ ಈ ಜುರಾಸಿಕ್ ಪಾರ್ಕು, ಈ ಆಮೇಲೆ ದೆವ್ವದ ಸಿನಿಮಾಗಳು ನೋಡೋ ಹುಚ್ಚು ನಮಗೆ. ಓಹೋ, ದೆವ್ವದ ಸಿನಿಮಾ ನನಗೆ ಮೊದಲೇ ಭಯ, ನನಗೆ ಕತ್ಲು ಅಂದರೆ ಭಯ. ಆದರೂ ಜೊತೆಲಿ ಕೂತ್ಕೊಂಡು ದೆವ್ವದ ಸಿನಿಮಾ ನೋಡಬೇಕು, ಆ ಥರ ಹುಚ್ಚು. ಸೊ ಈ ಥರ ವಿಚಾರಗಳಲ್ಲಿ ನಾವು, ಆ್ಯಂಡ್ ಆಫ್ಕೋರ್ಸ್ ಅವಾಗ ಎಲ್ಲಿ ಮಾಲ್ಸ್ ಆಗಲಿ ಅಥವಾ ಬೇರೆ ಇನ್ನೊಂದಾಗಲಿ ಔಟಿಂಗ್ಸ್ ಎಲ್ಲ ಏನಿರ್ತಿರ್ಲಿಲ್ಲ. ಅಪ್ಪಾಜಿ ಆಚೆ ಹೋಗ್ತಿದ್ರೆ ವೈ ವಾಂಟ್ ಟು ಗೋ ಔಟ್ ಅಂದರೆ ನಡೀರಿ ಧರ್ಮಸ್ಥಳಕ್ಕೆ ಹೋಗೋಣ, ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋರು, ಕುಕ್ಕೆ ಕರ್ಕೊಂಡು ಹೋಗೋರು, ಟೆಂಪಲ್ ಟೂರಿಸಮ್. ಅಯ್ಯೋಯ್ಯೋ, ನಾವು ಒಂದು ಚೆನ್ನೈ ಹೋಗೋದಕ್ಕೆ ಎಷ್ಟೆಲ್ಲ ನಾಟಕ ಆಡಿದ್ದೀವಿ ಅಂದರೆ ನಮ್ಮ ಅಪ್ಪನ ಕೈಲಿ. ನಾನು, ನನ್ನ ತಮ್ಮ, ನಮ್ಮ ಪ್ರಕಾಶಣ್ಣ, ನಮ್ಮ ಡೈರೆಕ್ಟ್ರು, ನಮಗೆ ಚೆನ್ನೈ ಹೋಗಬೇಕು ಅಂತ ಆಸೆ. ಸುಮ್ಮನೆ ಹೋಗೋದು ಸ್ವಲ್ಪ ಬೀಚ್ಗೆ ಹೋಗಿ ಬರೋಣ ಅಂತ. ಬಟ್ ನಮ್ಮ ಅಪ್ಪಾಜಿ ಚೆನ್ನೈಗೆ ಹೋಗ್ತೀವಿ ಅಂದರೆ ಬೈತಾರೆ. ಏನು ಮಾಡೋಣ ಅಪ್ಪಾಜಿ, ತಿರುಪತಿಗೆ ಹೋಗ್ತೀವಿ ಅಂದ್ವಿ. ಹೋಗಿ ಬನ್ನಿ ದರ್ಶನ ಎಲ್ಲ ಅರೇಂಜ್ ಮಾಡಿಕೊಡ್ತೀನಿ ಅಂತ.
ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ. ತಿರುಪ್ತಿಯಿಂದ ಫೋನ್ ಮಾಡಿದ್ವಿ, ಅಪ್ಪಾಜಿ ತಿರುಪ್ತಿಯಿಂದ ಚೆನ್ನೈ 150 ಕಿಲೋಮೀಟ್ರು, ಬಡ್ಡಿ ಮಕ್ಕಳ ನನ್ನೇನು ಗೂಬೆ ಅನ್ಕೊಂಡಿದ್ದೀರಾ ಅಂತಂದರೆ ಕಡೆಗೆ ಚೆನ್ನೈಗೆ ಹೋಗಿ ಅಲ್ಲೊಂದಷ್ಟು ಬೀಚ್ಗೆಲ್ಲ ಹೋಗಿ ಚೆನ್ನಾಗಿ ತಿಂದು ನಾವು ವಿ ವರ್ ಬಾಂಡಿಂಗ್ ಓನ್ಲಿ ಆನ್ ಈಟಿಂಗ್ ರಶ್ಮಿ. ನಮ್ಗೆ ಅದೇ ದೊಡ್ಡ ಖುಷಿ ಅವಾಗ. ಎಲ್ಲಿ ಹೊಸ ಥರ ಏನು ಚೆನ್ನಾಗಿ ಸಿಗುತ್ತೆ ಅಥವಾ ಹಳೆಯ ಜಾಗಕ್ಕೆ ಹೋಗಿ ಅದನ್ನೇ ತಿನ್ನಬೇಕು, ಅದೇ ಥರ. ದಟ್ ವಾಸ್ ಅವರ್ ಬಾಂಡಿಂಗ್ ಪಾಯಿಂಟ್.